ಅಕ್ಷಯ್ ಅಕ್ಷಯ್, ನನ್ನ ಹೆಸರು ಅಂಜಲಿ ಅಂತ, ಉಮಾನಾಥ್ ರಾಯ್ ಮಗಳು. ನಿನ್ನೆ ನಿಮ್ಮ ಸಂಗೀತ ಕೇಳಿ ತುಂಬ ಸಂತೋಷ ಆಯಿತು. ಅಕ್ಷಯ್, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಏನ್ ಹೇಳಿ? ನಿಮ್ಮ ಸಂಗೀತ ಮಾತ್ರ ಅಲ್ಲ, ನೀವು ಕೂಡ ನನ್ನ ಮನಸ್ಸಿಗೆ ತುಂಬಾ ಮೆಚ್ಚುಗೆ ಆಗಿದ್ದೀರಾ. ನೋಡಿ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳಿ. ನೋಡಿ, ನಾನು ಸುತ್ತಿ ಬೆಳೆಸಿ ಮಾತನಾಡಿ ಅಭ್ಯಾಸನೇ ಇಲ್ಲ. ಏನಿದ್ರು ನೇರವಾಗಿ ಹೇಳ್ತೀನಿ. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಗುಣ ನನಗೆ ತುಂಬಾ ಇಷ್ಟ. ಐ ಲವ್ ಯು. ನೋಡಿ ಮೇಡಮ್, ಒಂದ್ ನಿಮಿಷ. ಒಂದು ಸಂಗೀತ ಸ್ಪರ್ಧೆಯಲ್ಲಿ ನನ್ನನ್ನು ನೋಡಿದ ಮಾತ್ರಕ್ಕೆ ಏನ್ ತಿಳ್ಕೊಂಡ್ಬಿಟ್ರಿ ನನ್ನ ಬಗ್ಗೆ? ನೋಡಿ, ನೀವು ನನ್ನೊಬ್ಬ ಶ್ರೀಮಂತ ಅಂತ ತಿಳ್ಕೊಂಡಿರ್ಬೋದು. ಹಾಗೇನಿಲ್ಲ. ನಾನು ಒಂದು ಹೊತ್ತಿನ ಊಟಕ್ಕೂ ಸಹ ಇನ್ನೊಬ್ಬರ ಹತ್ರ ದೇಹಿ ಅಂತ ಬೇಡ್ತೀನಿ. ನೋಡಿ, ದಯವಿಟ್ಟು ಇದೆಲ್ಲ ಬೇಡ. ಲಕ್ಷಣವಾಗಿ ಮನೆಯವರ ಹತ್ರ ಹೇಳಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ಆಯ್ತಾ? ನೋಡಿ, ನಿಮ್ ಕೆಲಸ ಇಲ್ಲ ತಾನೆ? ನಮ್ಮ ತಂದೆಯವರು ಹೇಳಿ ನಿಮ್ಗೊಂದು ಒಳ್ಳೆ ನೌಕರಿ ಕೊಡ್ತೇನೆ. ಅದಲ್ಲ ಮೇಡಮ್ ವಿಷಯ. ನೋಡಿ, ನನ್ನ ಲೈಫ್ನಲ್ಲಿ ನಾನು ಏನಾದ್ರೂ ನಿರ್ಧಾರ ತಗೊಂಡ್ರೆ ನನಗೆ ಅದೇ ಆಗ್ಬೇಕು. ನೋಡಿ, ನಾನು ನಮ್ಮ ತಂದೆಯವರನ್ನೇ ನಿಮ್ಮ ಹತ್ರ ಕಳಿಸ್ತೇನೆ. ನಾನು ಮದುವೆ ಆಗುದಿದ್ರೆ ನಿಮ್ಮನ್ನೇ ನಿಮ್ಮನ್ನೇ ನಿಮ್ಮನ್ನೇ. ಹಾಗಂತೇಳಿ ಅಕ್ಷಯ್, ನಿನ್ನೆ ನೋಡು, ಸರಿಯಾದ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಕಾಪಾಡಿದೆ. ಸರಿಯಾದ ಸಮಯಕ್ಕೆ ಬಂದು ನಿನ್ನ ಮರ್ಯಾದೆ ಕಾಪಾಡೋದಲ್ಲ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಕಾಪಾಡಿದೆ. ನೀನು ಒಂದು ಕ್ಷಣ ತಡ ಮಾಡಿದ್ರೆ ಯೋ ದೇವರೇ ಗತಿ. ಈಗ ಹೋದ್ಲಲ್ಲ ಅವಳು, ಏನೋ ಅಂಜಲಿ 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 ಅಂತೆ, ನನ್ನ ಸಂಗೀತ ನೋಡಿದಂತೆ, ನಿಮ್ಮನ್ನು ಮೆಚ್ಚಿಕೊಂಡೆ, ಏನೇನೋ ಹೇಳ್ಬಿಟ್ಟು ಐ ಲವ್ ಯು, ಮದುವೆ ಮಾಡ್ತೀನಿ, ಏನೇನೋ ಮಾತಾಡ್ತಾಳೆ ಅವಳು. ನೀನೇನಂದೆ? ಏನೋ ನಿನಗೂ ಕೂಡ ನಾನು ತಮಾಷೆ ಆಗ್ಬಿಟ್ಟಲ್ಲೋ. ಮದುವೆ ಆಗ್ತೀನಿ ಅಂತ ಹೇಳಿದೆ, ಏನೀಗ? ಅಲ್ಲ, ನೀನೇನಂದ್ಯೋ? ನನ್ನ ಪರಿಸ್ಥಿತಿ ಗೊತ್ತಿದ್ದು ಸಹ ನೀನು ಕೇಳ್ತೀಯಲ್ಲೋ. ಖಂಡಿತವಾಗಿ ಈ ಮದುವೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟೆ. ಅಕ್ಷಯ್, ನೀನು ಕೆಲಸದ ಬಗ್ಗೆ ಹೇಳಿದ್ಯಲ್ಲ, ಚಿಕ್ಕಪ್ಪನವರು ನಿನ್ನನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಕೋಯಿ ಜಾನ್ದಾರ್ ಕರೆ ದೇಖ್ ಹಮ್ಕೋ ತೋ ಕಹತಿ ಹೈ ಲೋಗ್ ಬಲಾ ಬಡೆ ಮಿಯಾं छोटे मियां सुभान अल्लाह, बड़े मियां तो बड़े मियां, छोटे मियां सुभान अल्लाह. बटाटमड़े बटाटमड़े बिस्कुटमड़े बिस्कुटमड़े बटाटमड़े बटाटमड़े बिस्कुटमड़े बिस्कुटमड़े बटाटमड़े बटाटमड़े बिस्कुटमड़े बिस्कुटमड़े बटाटमड़े बटाटमड़े बिस्कुटमड़े बिस्कुटमड़े ಅದು ಇಲ್ದಿದ್ರೆ ಎರಡು ಖಾಲಿ ಚಟ್ಟಮಡೆ. ಯಾರ ಮರ ಸಾಹಿತ್ಯ ಹೇಳಿಕೊಡೋದು? ಬಡೆ ಮೀ ಅಂದ್ರೆ ಬಟಾಟಮಡೆ ಅಂತ, ಚೋಟಿ ಮೀ ಅಂದ್ರೆ ಚಟ್ಟಮಡೆ. छोटे मियां सुभान अल्लाह, बड़े मियां तो बड़े मियां, छोटे मियां. ರಮಣಕ್ಕ, ಇಲ್ಲೆಲ್ಲೋ ಬಾಳೆಹಣ್ಣು ವಾಸನೆ ಬರ್ತಾ ಇದೆ ಮಾರ್ರೆ. ಮಿಯಾ ಬಡೆ ಮಿಯಾ, छोटे मियां सुभान अल्लाह, बड़े मियां तो बड़े मियां, छोटे मियां सुभान अल्लाह. ಇಲ್ಲಿ ಜೋರಾಗಿ ಬಾಳೆಹಣ್ಣು ವಾಸನೆ ಬರ್ತಾ ಇದೆ ರಮಣಕ್ಕ. ಬಡೆ ಮಿಯಾ, छोटे मियां सुभान. ಬಡೆ ಮಿಯಾ ಸಾಯಿ ಮಾರ್ರೆ, ಆಗಿದ ಕೇಳ್ತಾ ಇದೆ ಬಾಳೆಹಣ್ಣು ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಡೆ ಮಿಯಾ ಅಂತ ಹೇಳ್ತಾ ಇದೆ ಅಲ್ಲ? ನಿನಗೆಲ್ಲೋ ಭ್ರಮೆ. ಯಾಕೆ? ಬಿಟ್ಟು ನಾವು ಏನಾದ್ರೂ ತಿಂದಿದ್ದುಂಟಾ? ಇಲ್ಲ. ಎಲ್ಲಿಯಾದ್ರೂ ತಿರುಗಿದ್ದುಂಟಾ? ಇಲ್ಲ. ಯಾವ್ದಾದ್ರು ಡ್ರೆಸ್ ಹಾಕಿದ್ದುಂಟಾ? ಇಲ್ಲ. ನೀನು ನನ್ನ ಪ್ರೀತಿಯ ತಮ್ಮ ಅಲ್ವಾ? ಹೌದು. ಬಿಟ್ಟು ಏನ್ ಮಾಡುದೇ ಇಲ್ಲ. ಬಾಳೆಹಣ್ಣು ತಿಂತಾ ಇಲ್ಲ ನೀವು, ಅದೇ ಕೇಳಿದ್ ನಾನು. ಅದೇ ಹೇಳ್ಬೇಕು, ಬಡೆ ಮಿಯಾ ಅಂತ ಹೇಳ್ತಾರೆ. ಅಣ್ಣ, ನೀನು 2 ಬಾಳೆಹಣ್ಣು ತಿಂದೆ ಅಲ್ಲ, ಆ ಸಿಪ್ಪೆಯಲ್ಲಿ ಬಿಸಾಡಿದೆ. ಅಯ್ಯೋ ದೇವ್ರೆ, ನಾವು ಬಾಳೆಹಣ್ಣು ತಿಂದ ವಿಷಯ ಅಣ್ಣಿಗೆ ಗೊತ್ತಾಗಬಾರ್ದಿತ್ತು. ನಾವು ಬಾಳೆಹಣ್ಣು ತಿಂದ ಅಣ್ಣಿಗೆ ತೋರ್ಲೇ ಇಲ್ಲ. ನಾನು ಅಣ್ಣಿಗೆ ತೋರ್ಲೇ ಇಲ್ಲ. ಈಗ ನೀನು ಹೇಳಿದೆ ನೋಡು, ಅಣ್ಣಿಗೆ ಗೊತ್ತೈತಿ, ಎಲ್ರಿಗೂ ಗೊತ್ತೈತಿ. ಮಂಗ ಮಾರ ನನ್ನ ಬಿಟ್ಟು ಏನ್ ತಿನ್ನೋದಿಲ್ಲ. ನಿನ್ನ ಹೊಟ್ಟೆ ಹಾಳಾಗಿ ಹೋಗ್ತದೆ ರಮನಾಥ ಇವತ್ತು. ಅದು ಇವತ್ತಿನದಲ್ಲ, ಮತ್ತೆ ಮೊನ್ನೆ ತಿನ್ನೋದು. ಏನ್ ಮೊನ್ನೆ ತಿನ್ನೋದು? ಇಲ್ಲಿ ಇವತ್ತೊಂದು ಮುಖ್ಯವಾದ ವಿಷಯ ಹೇಳ್ತೇನೆ. ಏನ್ ಹೇಳಿ? ತಂದೆಯವರ ಕೊಲೆ ಮಾಡೋದು ಹೇಗೆ ಅದನ್ನು ನಾನು ಹೇಳ್ತೇನೆ. ಆಯ್ತು, ಒಂದು ನಿಮಿಷ. ಏನ್ ಹೇಳಿ? ನೀನು ಕುಳಿತುಕೊಂಡಿರ್ಬೇಕು. ಆಯ್ತು, ಕುಳಿತುಕೊಂಡಿರ್ಬೇಕು. ಇಲ್ಲ ನೋಡು, ಪ್ರತಿ ಸಲ ನಿನ್ನ ಐಡಿಯಾ ಸರಿಯಾಗುದಿಲ್ಲ. ಹೌದು. ಈ ಸಲ ತಂದೆಯವರಿಗೆ ಹೇಗೆ ಕೊಲೆ ಮಾಡಬೇಕು ನಾನು ಹೇಳಿಕೊಡ್ತೇನೆ. ತಂದೆಯವರಿಗೆ ಶೀಲೆಕಲ್ಲು ಹಾಕಿ ಸಾಯಿಸುತ್ತೇನೆ. ಕರ್ಮ ನಿಂದು. ತಂದೆಯವರಿಗೆ ಶೀಲೆಕಲ್ಲು ಹಾಕಿ ಸಾಯಿಸ್ಬೇಕಂತ ಹೇಳೋದು ನಾನು ಶೀಲೆಕಲ್ಲು ತೆಗೆದುಕೊಂಡು ಬನ್ನಿ. ಅಲ್ಲಿ ತಂದೆಯವರು ಮಲಗಿದ ನಂಗೆ ಕಣ್ಣು ಕಾಣ್ತದ ಮರೆ. ಅಲ್ಲಿ ಕೆಪ್ಪ ಮಲಗಿದ ನಾವು ಶೀಲೆಕಲ್ಲು ಹಾಕಿ ಏನ್ ನೀನು ಹೇಳಿದ ಕೆಲಸ ಅದು ಸಾಧ್ಯವೇ ಇಲ್ಲ. ತಂದೆಯವರು ಏನ್ ಮಾಡ್ಬೇಕು? ತಂದೆಯವರಿಗೆ ಶೀಲೆಕಲ್ಲು ಹಾಕಿ. ಅಣ್ಣ, ಈ ಕುರ್ಚಿ ಎಲ್ಲಿಡುದು? ಕುರ್ಚಿ ನನ್ನ ತಲೆ ಮೇಲೆ ಇಡು. ಅಷ್ಟೋ ಗೊತ್ತಿಲ್ವಾ? ಕುರ್ಚಿ ಎಲ್ಲಿಂದ ತೆಗೆದಿದ್ದೇನೆ ಅಲ್ಲೇ
ರಮನಾಥ, ಮನೆಯಲ್ಲಿ ಭೂತದ ಉಪದ್ರ ಉಂಟನ? ಮನೆಯಲ್ಲಿ ಭೂತದ ಉಪದ್ರ ಇಲ್ಲ. ಮತ್ತೆ ಮನೆಯಲ್ಲಿ ಕೆಪ್ಪದ ಉಪದ್ರ ಇಟ್ಟು ಕುರ್ಚಿ ಇಲ್ಲ. ನಮ್ಮದೇನ ಶಬ್ದ? ಏನಾಯ್ತಾ? ಆವಾಗದಿಂದ ಮೊಬೈಲ್ ಫೋನ್ ಕಿಣಿ 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 ರಿಂಗ್ ಆಗ್ತಾ ಉಂಟು. ನಿಮ್ಮ ಸೊಂಟದಿಂದ ಫೋನ್ ತೆಗಿಬೇಕಾದ್ರೆ ಅದು ಪಂಚಿ ಎತ್ತುತ್ತಾ ಇಲ್ಲ. ಮೊಬೈಲ್ ಫೋನ್ ಇಲ್ಲುಂಟನಾ? ಇಲ್ಲುಂಟಾ? ಈ ಕೆಂಪರಲ್ಲಿ ಯಾಕೆ ನಾನು ಮೊಬೈಲ್ ಫೋನ್ ಕೊಡುದು? ಮೊಬೈಲ್ ಫೋನ್ ರಿಂಗ್ ಅದು. ಮಾತಾಡ ಪಾಪ ಯಾರು ಹೇಳು ನೋಡು. ಮಾತಾಡ. ಹಲೋ, ಯಾವುದು? ಏನಾಯ್ತು? ನಿನ್ನ ನಗಾಡ್ದಲ್ಲ, ಅದಕ್ಕೆ ನಗಾಡ. ಸುಮೀರು ಅವ್ರು ನನಗೆ ಮೇಡಮ್ ಅಂತ ಅದಕ್ಕೆ ನಗು ಬಂತು. ಓ, ನಿನ್ನ ಸ್ವರ ಕೇಳಿ ನಾನು ಮೇಡಮ್ ಅಲ್ಲ ಮ್ಯಾನ್ ಅಂತ ಹೇಳು. ಹಲೋ, ನಾನು ಮೇಡಮ್ ಅಲ್ಲ, ನಾನು ಮ್ಯಾನ್. ನನ್ನ ಸ್ವರ ಮಾತ್ರ ಹುಡುಗಿದ್ದು, ಮತ್ತೆಲ್ಲ ಹುಡುಗರದೆ. ಹೌದೌದು. ಯಾವುದು? ಹೆರಿಗೆ ಆಸ್ಪತ್ರೆಯ? ಹೆರಿಗೆ ಆಸ್ಪತ್ರೆ ಕೇಳ್ತಾ ಇದ್ದಾರೆ. ಅಲ್ಲ, ಉಚ್ಚಾಸ್ಪತ್ರೆ ಅಂತ ಹೇಳು. ಹಲೋ, ಇದು ಹೆರಿಗೆ ಆಸ್ಪತ್ರೆ ಅಲ್ಲ, ಇದು ಉಚ್ಚಾಸ್ಪತ್ರೆ. ಇಡಿ ಫೋನ್ ಇಡಿ. ಯಾರಿಲ್ಲ ಹುಚ್ಚರು? ನೀನೆ ಮತ್ತೆ ಯಾರು? ಅಧಿಕ ಪ್ರಸಂಗ. ಈಗ ಮನೆಯಲ್ಲಿ ನೋಡು, ಗ್ಯಾಸ್ ಖಾಲಿ ಆಗಿದೆ. ಹೌದು. ತಂದೆಯವರು ಬಂದು ಬೈಯುವುದು ಯಾರಿಗೆ? ಯಾರಿಗೆ? ನಮಗೆ. ಹೌದು. ಒಂದು ಕೆಲಸ ಮಾಡು, ಗ್ಯಾಸ್ ಏಜೆನ್ಸಿ ಫೋನ್ ಮಾಡಿ ಒಂದು ಗ್ಯಾಸ್ ಬುಕ್ ಮಾಡಿಬಿಡು. ಹೌದಲ್ಲ, ಗ್ಯಾಸ್ ಏಜೆನ್ಸಿ ಫೋನ್ ಮಾಡ್ಬೇಕು. ಇಲ್ಲಿ ಫೋನ್ ಇಲ್ಲಿ ತರ ರಮನಾಥ, ಬಾಯಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ತುಂಡು ತರ. ಬಾಯಿಗೆ ಒಂದು ತುಂಡು ಬೇಕಾ? ಇದನ್ನ ಇಟ್ಕೊ. ಕಿವಿಯಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ತುಂಡು ತರ. ಕಿವಿಗೆ ಒಂದು ತುಂಡು ಬೇಕಾ? ಇದನ್ನ ಇಟ್ಕೊ. ಬಾಯಲ್ಲಿ ಇಟ್ಕೊಳ್ಳಿಕ್ಕೆ ಕೊಡ. ಏನ್ ತಮಾಷೆ ಮಾಡ್ತೀಯ? ಎರಡೆರಡು ತುಂಡು ಕೊಡ್ಲಿ, ಬಿರಿಯಾನಿ ಅಲ್ಲ ಅದು. ಕಿವಿಗೆ ಬಾಯಿಗೆಲ್ಲ ಅದೇ ಮಾರ. ಆಯ್ತಾ, ನನ್ಗೆ ಗೊತ್ತುಂಟ ಇಲ್ವ ನೋಡ್ದೆ ಅಷ್ಟೇ, ಸುಮ್ಮೀರ. ಮೊಬೈಲ್ ಅಂದ್ರೆ ಏನಂತ ಗೊತ್ತಿಲ್ಲ, ಒಪ್ಪದ್ರ. ಮೊಬೈಲ್ ಇಲ್ಲಿ ರಮನಾಥ, ಈಗ ಗ್ಯಾಸ್ ಏಜೆನ್ಸಿ ಫೋನ್ ಮಾಡ್ಬೇಕು. ಅದಕ್ಕೊಂದು ನಂಬರ್ ಉಂಟು. ಆ ನಂಬರ್ ಒತ್ತಿಗೆ ನಂಬರ್ ಬೋರ್ಡ್ ಎಲ್ಲಿ ಉಂಟಾ? ಈಗ ಲೋರಿಯಲ್ಲಿ ಬರ್ತದೆ. ಬರ್ಲಿ. ಅದೇ ಹೇಳಿ, ನಂಗೆ ಎಲ್ಲ ಗೊತ್ತುಂಟು. ನಿಂಗೆ ಗೊತ್ತುಂಟ ಇಲ್ಲ ನೋಡಿದೆ. ಬರ್ಲಿ. ಎಲ್ಲ ಅದ್ರಲ್ಲೇ ಉಂಟು. ಆಯ್ತು ಮಾಡಿ ಸುಮ್ಮೀರ, ನನಗೆ ಗೊತ್ತುಂಟು. ರಮನಾಥ, ವಯರ್ ಎಲ್ಲ ಉಂಟಾ? ವೈರಲ್ಲೆಲ್ಲ ರಾಶಿ ಬಿದ್ದಿದೆಯಲ್ಲ, ಎಲ್ಲ ಅದ್ರಲ್ಲೇ ಉಂಟು. ಆಯ್ತು ಮಾಡಿ ಸುಮ್ಮೀರ. ನಂಬರ್ ಹೇಳ. ನಂಬರ್ ಗೊತ್ತಿಲ್ವಾ? ಇಲ್ಲ. ಹೊಡಿ ಹೇಳ. 09844123. ಸುರ್ವಿನ್ ನಂಬರ್ ಹೇಳ. ಸುರಿ ನಂಬರ್ 0. ಲಾಸ್ಟ್ ನಂಬರ್ ಹೇಳ. ಲಾಸ್ಟ್ ನಂಬರ್ 3. ಸಾಕು. ಇದು ಯಾವ ರೀತಿ ನೋಡಿ ಸಿಕ್ತಾ? ಬಂತ? ಗ್ಯಾಸ್ ವಾಸನೆ ಬರ್ತಾ ಉಂಟು. ತಾಕು ತಗೋ. ಹಲೋ, ನಾನು ಆಹಾ. ಏನು ಸ್ವಾಮಿ ನೀವು ಹೀಗೆ ಮಾಡೋದು? ರಮನಾಥ, ಹೀಗೆ ಕೊಂಗಾಟದಲ್ಲಿ ಕೇಳಿದ್ರೆ ಗ್ಯಾಸ್ ಕಳಿಸುದಿಲ್ಲ. ಸ್ವಲ್ಪ ಜೋರು ಮಾಡಿ ದಬಾಯಿಸಿ ಕೇಳ. ಕೇಳ. ಹೇಗಿದೆ ಮೈಗೆ? ನಾವು ಹಾಗೆ ಜೋರು ಮಾಡಿದ್ರೆ ಅವ್ರು ಸಿಟ್ಟು ಬರುದಿಲ್ವಾ? ಹೌದು. ಅವ್ರು ಗ್ಯಾಸ್ ಕಳಿಸದೇ ಇದ್ರೆ ಒಂದು ಕೆಲಸ ಮಾಡು, ನಾವ್ ಯಾರು ಅಂತ ಹೇಳೋದು ಬೇಡ, ಹೆಸರು ಹೇಳೋದು ಬೇಡ, ಗ್ಯಾಸ್ ಕಳಿಸ್ಲಿಕ್ಕೆ ಹೇಳು. ನಮ್ಮ ಅಡ್ರೆಸ್ ಕೊಡೋದು ಬೇಡ. ಒಳ್ಳೆ ಐಡಿಯಾ. ಹಲೋ, ಯಾರಂತ ಹೇಳೋದು ಬೇಡ. ಬೇಡ. ಗ್ಯಾಸ್ ಅಲ್ಲಿ ಅಪ್ಪನ ಮನೆ ಕಳಿಸೋದು. ಅಡ್ರೆಸ್ ಹೇಳಿದ್ರೆ ಗೊತ್ತಾಗೋದು ಹೇಗ? ನಾನು ಜೋರು ಮಾಡಿ ಕೇಳ. ಹಲೋ, ಗ್ಯಾಸ್ ಕಳಿಸ್ತೀರಾ ಇಲ್ವಾ? ಕಾಲ್ ಎತ್ತಿ ಕೇಳ. ಏನಂತ ಕೇಳ್ಕೊಂಡಿದ್ದೀರಿ ನೀವು? ಕೈ ಎತ್ತಿ ಕೇಳ. ಬೇಗ ಕಳಿಸಿ. ಕೈ ಎತ್ತಿದ್ರೆ ರೆಡಿ ಇದ್ದಾಳೆ ಕೈ ಹೇಳಲಿಕ್ಕೆ. ನಾನು ಜೋರು ಮಾಡಿ ಕೇಳ್ತೇನೆ. ಹಲೋ, ಏನು ಸ್ವಾಮಿ, ನಾನು ಆವಾಗದಿಂದ ಬೊಬ್ಬೆ ಆಗ್ತಾ ಇದ್ದೇನೆ, ನೀವು ಮಾತಾಡುದಿಲ್ಲ ಯಾಕೆ? ಹಲೋ ಹಲೋ, ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ನಾನು ಕೀಕಿ ಮಾತಾಡುದು. ಒತ್ತು ಒಳಗೋಗ್ಲಿಕೊಂಡು ಪೊಲೀಸ್ ಸ್ಟೇಷನ್ ಕೆಳಗಡೆ ಫೋನ್. ಮಗನೇ, ಮುಸಲ್ಮಾನ್ ಬಾಗ್ತೇನೆ ನಿನಗೆ. ಏನಾಯ್ತಾ? ಗ್ಯಾಸ್ ಏಜೆನ್ಸಿ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುದಲ್ಲ. ನಂಗೆ ನಂಬರ್ ಕಾಣ್ತದ ಮಾರ್ರೆ. ಮತ್ತೆ ಹೇಗೆ ಓದ್ತದೆ ನೀನು? ಅವ್ರು ಒತ್ತು ಒಳಗಾಗ್ತೇನೆ ಅಂತ ಹೇಳಿದ್ರು. ಎಲ್ಲ ಉಪದ್ರ ಮಾರ ನಿಮ್ಮ. ನೀನು ನನಗೆ ಸಿಕ್ಕಾಗ್ಲಿಕ್ಕೆ ಇಲ್ಲ, ನಾನು ನೋಡ್ದೆ. ಹೌದು. ಇಲ್ಲ ನೀವೆಲ್ಲ ಬರ್ಬೇಕು ನಮ್ಮ ಮನೆಗೆ. ಹೌದು. ನಮ್ಮ ಅಣ್ಣನ ಮದುವೆ ಮತ್ತು ಉಪನಯನ ಒಟ್ಟಿಗೆ ಮಾಡ್ತೇವೆ. ಹೌದು. ಆಯ್ತು. ಎಲ್ಲ ಬನ್ನಿ ಆಯ್ತಾ? ಆಯ್ತು. ಅಣ್ಣ ಒಳ್ಳೆ ಕ್ಲೀನಿಕ್ ಕೇಳ್ತದೆ.
ನಿನ್ನ ಕಿವಿ ಕ್ಲೀನ್ ಉಂಟು ನೋಡು, ಇದು ಕ್ಲೀನ್ ಕೇಳ್ತದೆ. ರಮನತ್ತ ಇನ್ಸ್ಪೆಕ್ಟರ್ ಏನಂತ್ರ ಬೈದು ಮಾತಾಡಿದ್ರ ಅಂತ ಹೇಳಿದ್ರೆ ಅವನಂತರ ಚೆನ್ನಾಗಿ ಹೇಗೆ ಮಾತಾಡಿದ್ರ? ಇನ್ಸ್ಪೆಕ್ಟರ್ ಬೈದಾಗಲೇ ನಾನು ಆಫ್ ಮಾಡಿದ್ದೇನೆ. ಇವ ಈಗ ಒಟ್ಟು ಮಾತಾಡಿದಂತೆ. ರಮನಾಥ, ಹೇ ಏನೋ ಹೊಗೆ ವಾಸನೆ ಬರ್ತಾ ಇದೆ ಅಲ್ಲ, ಏನು ಮೊಬೈಲ್ ಆಫ್ ಮಾಡಲಿಲ್ಲ? ಏನು ಕತೆ ಇವ್ರದು? ಅಥವಾ ಗ್ಯಾಸ್ ಗೀಸ್ ಆನ್ ಮಾಡಿದ್ರು? ಏ ರಮನಾಥ, ಏ ದೇವ್ರೆ ಹೊಗೆ ವಾಸನೆ ಬರ್ತಿದೆ ನನ್ಬಿಟ್ಟು ಎಲ್ಲಿ ಹೋದ್ರೆ? ರಮನಾಥ, ಏ ದೇವ್ರೆ ರಮನಾಥ, ಹೊಗೆ ವಾಸನೆ ಬರ್ತಾವ ನನ್ಬಿಟ್ಟು ಎಲ್ಲಿ ಹೋದ್ರು? ಸಿಗರೇಟ್ ಇಳಿತಿದ್ರಾ? ಎಳಿರಿ ಎಳಿರಿ ಎಳಿರಿ, ಮಜ್ಜ ಮಾಡಿ ಮಜ್ಜ ಮಾಡಿ. ಏ ಅಪ್ಪ ಇಲ್ವಾ? ಅಪ್ಪ ಪೇಟೆಗೆ ಹೋಗಿದ್ದಾರೆ. ಒಂದು ವೇಳೆ ಅಪ್ಪ ಬಂದ್ರೆ ಅಪ್ಪನಿಗೊಂದು ಕೊಟ್ಟಿದ್ರೆ ಸರಿ. ಹೇಳಿ 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 ಮಜ್ಜ ಮಾಡಿ. ಹಾ ಕೆಪ್ಪ ಹೇಳಿ ಹೇಳಿ, ಮಜ್ಜ ಮಾಡು ಮಜ್ಜ ಮಾಡು. ರಮನತ್ತ, ಈ ಸಿಗರೇಟ್ ಇಳಿತಿರುವಾಗ ನನಗೊಂದು ಒಳ್ಳೆ ಐಡಿಯಾ ಬಂತು ನೋಡು ಮಾರಿ. ತಂದೆಯವರನ್ನ ಶೀಲೆಕಲ್ಲು ಹಾಕಿ ಸಾಯಿಸೋದು ಬೇಡ. ಅವ್ರು ಬೆಳಗ ಮುಂಚೆದು ವಾಕಿಂಗ್ ಅಂತ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ಅಪ್ಪ ಅಪ್ಪ ನೀರು ಎಷ್ಟಿದೆ ಅಂತ ನೋಡಿ ನೋಡು ಅಂತ ಹೇಳೋದು. ಅವ್ರ ಬಗ್ಗೆ ನೀರು ನೋಡ್ತಾ ಇರುವಾಗ ದೋಸಿಲ್ ಅಂತ ದೂಡಿ ಬಿಡು. ಆಗ ಆತ್ಮಹತ್ಯೆ ಅಂತ ಆಗ್ತದೆ. ಯಾರಿಗೂ ನಮ್ಮ ಮೇಲೆ ಡೌಟ್ ಬರುದಿಲ್ಲ. ಹೇಗೆ ಹೇಳ್ತೀಯ ರಮನತ್ತ? ಇನ್ನೊಂದು ದಮ್ ಹೊಡೆದು ಇನ್ನೊಂದು ಐಡಿಯಾ ಹೇಳ್ತೇನೆ. ಕೆಪ್ಪ ಇಲ್ಲಿದ್ದಾರ ಕೆಪ್ಪ? ಕೆಪ್ಪನ್ನು ದುರಭ್ಯಾಸ ಮಾರ. ಸಿಗರೇಟ್ ಕೊಟ್ಟರೆ ವಾಪಸ್ ಕೊಡುವ ಅಭ್ಯಾಸ ಇಲ್ಲ. ಇಲ್ಲಿತಾರ ರಪ್ಪ ಕೇಳ್ತಾರ? ರಮನತ್ತ, ರಮನತ್ತ, ಈ ಸ್ವರ ಎಲ್ಲೋ ಕೆಳದಾಗಿದೆಯಲ್ಲ? ಅದೇ ನೋಡ್ತೀರ ನಾಗಿನ. ಯಾರು ಈ ಮನೇಲಿ ಸಿಗರೇಟ್ ಸೇರ್ತಾರೆ? ಸಿಗರೇಟ್ ಸೇರಿದ್ರೆ ನನ್ಗೆ ಆಗುದಿಲ್ಲ. ಯಾರಪ್ಪ ಸಿಗರೇಟ್ ಸೇರಿದ್ದಾರೆ? ನಾನು ಬರ್ತಾ ಇರುವಾಗ ಏನ್ ಮಾಡ್ತಾ ಇದ್ದೆ? ನಾನು ಸುಮ್ಮನೆ ತಗೊಂಡು ತುಮುಕ್ ದಾದಾ ಪದ ಹೇಳ್ತಿದ್ದೆ. ನೀನು ಸುಮ್ಮನೆ ತಗೊಂಡು ತುಮುಕ್ ದಾದಾ ಪದ ಹೇಳ್ತಿದ್ದೆ ಅಂತ ಪೆಪರ್ ಕೊಟ್ಟರೆ ಪೆಪರ್ ಕುಡ್ಕೊಂಡು ನುಂಗ್ತಿರುವಾಗ ನೀನು ಬಂದೆಯಪ್ಪ. ಬರ್ತಾ ಇರುವಾಗ ಬಾಯಿಂದ ಹೊಗೆ ಬರ್ತಾ ಇತ್ತಲ್ಲ ಮಗನೇ. ಹೊಗೆ ಬರ್ತಿತ್ತ? ಹೌದು, ಹೊಗೆ ಬರ್ತಿತ್ತ? ನನಗೆ ಕಾಣಿಸ್ಲೇ ಇಲ್ಲ. ನಿನಗೆ ಯಾಕೆ ಕಾಣಿಸುತ್ತೆ? ಯಾರು ಹೇಳಿಬಾರ್ದು? ಅಪ್ಪ ಹಿರಿಯವರು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ಕೆಟ್ಟ ವಸ್ತುಗಳನ್ನು ಸುಟ್ಟು ಹಾಕಿ ಅಂತ, ಹೌದಲ್ವಾ? ಸಿಗರೇಟ್ ಎಂಬುದು ಒಂದು ಕೆಟ್ಟ ವಸ್ತು, ಹೌದಲ್ವಾ? ಅದಕ್ಕೆ ನಾನು ಅಂಗಡಿಯಿಂದ ತಂದು 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 ಸುಟ್ಟು ಹಾಕ್ತಾ ಅಂಗಡಿಯವರಿಗೆ ದುಡ್ಡು ನಾನು ಕೊಡ್ತಾ ಇದ್ದೇನೆ. ಕಪಾಳ ಕೊಡ್ತೇನೆ ನೋಡಿ. ಯಾರು ಹೇಳಿಬಾರ್ದು ಸಿಗರೇಟ್? ಕೊಡಿ, ನಾನು ಆವಾಗದಿಂದ ನೋಡ್ತಾ ಇದ್ದೇನೆ. ಈ ಮನೆಯಲ್ಲಿ ಯಾರು ಸಿಗರೇಟ್ ಎಳಿಬಾರ್ದು ಅಂತ ನೀವು ಯಾಕೆ ಎಳಿತಾ ಇದ್ದೀರಿ? ನೀವು ನಮ್ಮ ಮನೆಯವರಲ್ವಾ? ನೀವು ಕಡದಿಂದ ಬಂದವರು. ನೀವು ನಾನ್ ದುರಭ್ಯಾಸ ಇಲ್ಲ ಇತ್ತಪ್ಪ. ಅದು ದಮ್ಮಿ ಬಂದು ಪ್ರಾರಂಭ ಮಾಡಿ. ದಮ್ಮಿ ಸುಮಾರು ಜನರಿಗೆ ಇದೆ ಅಭ್ಯಾಸ. ನಮ್ಮ ಅಣ್ಣಿಗೆಲ್ಲ ಬದಿ ಕರೆದು ಸಿಗರೇಟ್ ತಗೋ ಅಂತ ಹೇಳಿದ್ವಿ. ಹಾಗೆಲ್ಲ ಆಕ್ಚುಲಿ ನಮ್ಗೆ ಆ ಬುದ್ಧಿ ಇಲ್ಲ. ನಾನು ಹುಡುಗಿ ನೋಡ್ತಾ ಇದ್ದೇನೆ. ಹೌದಾ? ಹೌದು. ಏ ರಮನತ್ತ, ಅಪ್ಪ ಹುಡುಗಿ ನೋಡ್ತಾ ಇದ್ದಾರಂತ? ಹುಡುಗಿ ನೋಡ್ತಾ ಇದ್ದೀಯಾ? ಹೌದು ಮಗ. ನೀನ್ ನೋಡೋದೇನು? ಅಂದ್ರೆ ನೋಡೋದ್ ಕೆಲಸ ಏನಿದ್ರು ನಮ್ ಕೊಡಿ, ನಾವು ನೋಡ್ತೇವೆ. ಯಾವುದು ಇಲ್ಲ ಅಲ್ಲಿ ಯಾವ್ದಂತ ಗೊತ್ತಿಲ್ಲ. ಅಪ್ಪ ನಾನ್ ನೋಡ್ತೀನಪ್ಪ. ನಿನಗೆ ಯಾಕೆ ಕಣ್ಣು ಕಾಣಿಸ್ತದ? ಅಣ್ಣ ನೋಡಿ ಹೇಳ್ತಾನೆ. ಯಾಕೆ ನಿನ್ನ ಅಪ್ಪ ನಾನು ನೋಡಿ ಹೇಳಿದ್ರೆ? ನಿನ್ ಮೇಲೆ ವಿಶ್ವಾಸ ಇಲ್ಲಪ್ಪ. ಒಂದು ವಿಷಯ ಹೇಳ್ತೀನಪ್ಪ, ಆಸ್ತಿ ಅಂತ ಹೇಗೆ ಬೊಬ್ಬೆ ಹೇಳ್ತೀಯ? ಆಸ್ತಿ ಇರುವಾಗ ಏನು ಉಪ್ಪಿನಕಾಯಿ ಹಾಕಿ ನೆಕ್ತೀಯ? ಇಲ್ಲ ಹೋಗೋ ತಗೊಂಡು ಹೋಗ್ತೀಯ? ಆಸ್ತಿ ಪಾಲ್ ಮಾಡಿ ಕೊಟ್ಟರೆ ಆಗುದಿಲ್ವಾ ಅಪ್ಪ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಅಯ್ಯೋ ಸರ್ವಜ್ಞ ಮೂರ್ತಿಗಳೇ, ನೀವು ಇದೇ ರೀತಿ ಮಾತಾಡಿ ನನಗೆ ಇದ್ ಮಾಡ್ತಾ ಇದ್ರೆ ನಾನು ಜೀವ ಇಟ್ಕೊಳ್ಳೋದಿಲ್ಲ. ನಾನು ಸಾಯ್ತೇನೆ. ನನಗೆ ಜೀವ ಬೇಡ ಆಗಿದೆ. ನಿಮ್ಮಿಂದ ಇರ್ಲಿಕ್ಕೆ ಸಾಧ್ಯ. ನೀನು ಜೀವ ತೆಗೆದುಕೊಳ್ಳೋದು ಹೇಳಿದಾಗ ನನಗೆ ಎಷ್ಟು ನೋವಾಯ್ತು ಗೊತ್ತಾ ಅಪ್ಪ? ಈ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯುವವರು ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ ಅಪ್ಪ. ಅದಕ್ಕೆ ನಿಂತಿದ್ದಲ್ಲಪ್ಪ, ಹೇಳು ಮಗ, ಒಂದು ಉಪಕಾರ ಮಾಡ್ಬೇಕಪ್ಪ. ಏನ್ ಮಗ? ಅಪ್ಪ ಸಾಯ್ತಿ ಆಸ್ತಿ ಪಾಲ್ ಮಾಡಿ ಕೊಟ್ಟು ಸಾಯಪ್ಪ. ಏಯ್, ನಿಮ್ಗೆ ಮದುವೆ ತಾನೆ? ಅಪ್ಪನ ಹತ್ರ ನಾನ್ ಮಾತಾಡ್ತೇನೆ. ಹೋಗಿ ಒಳಗೆ. ಸ್ವಲ್ಪ ನಿಲ್ಲು. ನಿನ್ನ ಯಾರ ಮದುವೆ ವಿಷಯ ಮಾತಾಡುದು? ನಿಮ್ಮ ಮದುವೆ ವಿಷಯ ಮಾತಾಡುದು? ಹಾಗೆ ಹೇಳು. ನಮ್ಮ ಮದುವೆ ವಿಷಯ ಮಾತಾಡುತ್ತೆ ಅಂತ ಹೇಳಿ ನೀನು ನಿನ್ನ ಮದುವೆ ವಿಷಯ ಮಾತಾಡ್ಕೊಂಡು ಏ ಪುಣ್ಯಾತ್ಗಿತ್ತಿ ನಮ್ಗೊಂದು ಇಲ್ಲಿ ತಪ್ಪಿಡ್ಬೇಡ ಮಾರೈತಿ. ಆಮೇಲೆ ನೋಡು ಲೆಕ್ಲಿಕ್ಕೆ ಆಗುದಿಲ್ಲ ನೋಡು. ನೋಡ್ಕೊಂಡು ನಡೆಯ.
ರಮನ್ ಅಂತ ಇದು ಯಾರ ಇದು ಗೊಂಡ ಮಾರು ಎಷ್ಟಂತ 8 ರೂಪಾಯಿ ಒಂದಂತ ಅರ್ಧ ಬಂಡ